ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಜೀವಂತವಾಗಿರಬೇಕಾದರೆ ನೀರು, ಗಾಳಿ, ಅನ್ನ ಬೇಕಮ್ಮ. ಆದರೆ ಈ ಪಾಪಿಗೆ ಅದೇ ಸರಿಯಾದ ಸಮಯಕ್ಕೆ ಸಿಕ್ಕಲಿಲ್ಲ. ಏನಾಯ್ತು ಹೇಳಣ್ಣ? ಹೇಳ್ತೀನಿ ಅರ್ಜುನ, ಹೇಳ್ತೀನಿ. ಅರಮನೆಯಲ್ಲಿ ಅನ್ನ ಕೇಳಿದೆತ್ತಿಗೆ ಕಾಯ್ಚನಳು ನನ್ನ ಮನೆಯಿಂದ ಹೊರ ಹಾಕಿದಳಪ್ಪ, ಹೊರ ಹಾಕಿದಳು. ಈ ಪಾಪಿಯನ್ನು ಹೊಟ್ಟೆ ತುಂಬಿಸಲು ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಯ್ತಪ್ಪ, ಭಿಕ್ಷೆ. ಬೀದಿಯಲ್ಲಿ ಬಿದ್ದಿದ್ದ ನಿನಗೆ ಆಶ್ರಯ ಕೊಟ್ಟವನು ಈ ನನ್ನ ಅಣ್ಣ. ಅಂತ ನನ್ನ ಅಣ್ಣನಿಗೆ ಅನ್ನ ಕೊಡದೆ ಹೊರ ಹಾಕಿದ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಕಡೆ, ಸುಮ್ಮನೆ ಬಿಡೋದಿಲ್ಲ. ಈ ನಿನ್ನ ಹವ್ಯಾಸ ಒಳ್ಳೇದಲ್ಲಪ್ಪ. ಸಮಾಧಾನ ಮಾಡಿಕೊ ಹೋಗ್ತೀನ, ಸಮಾಧಾನ ಮಾಡಿಕೊ. ಅಣ್ಣ ಬರೋದಿಲ್ಲ ಕಣ, ಹಾಗಂತ ಇವನು ಹೇಳಿ. ಯಾಕೆ ನಾನು ಹೇಳದ್ದು ನಿನಗೆ ಗೊತ್ತಾಗ್ಲಿಲ್ವೇನೋ? ನೀನು ಯಾರು ಹೇಳಕ್ಕೆ? ನಾನು ಅಣ್ಣನ ಕರಿತಾ ಇದ್ದೀನಿ. ನಾನು ಯಾರು ಅಲ್ಲಪ್ಪ, ನಾನು ಯಾರು ಅಲ್ಲ. ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದವನು ಅಣ್ಣನ ನೀನೇ ಚೆನ್ನಾಗಿ ನೋಡ್ಕೋಬೋದಿತ್ತಲ್ವೇನೋ? ಅದನ್ನ ನೀನೇನು ಕಲಿಬೇಕಾಗಿಲ್ಲ. ಅದು ಹೇಳಕ್ಕೆ ನಿನಗೆ ಹತ್ತಿಲ್ಲ ಕಣ. ಕಲಿಬೇಡ ಬಿಡು, ಕಲಿಬೇಡ ಬಿಡು. ಮನೆಯಲ್ಲಿ ಹೆಂಡತಿನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳದೆ ಹೋದವನು ನೀನ್ ಯಾವ ಸೀಮೆ ಕನ್ಸಲ್ಲಿ? ಆಗುತ್ತಣ. ನಾನು ಗಂಡಸ್ತನ ಬಗ್ಗೆ ಮಾತಾಡಿದ್ರೆ ಪರಿಣಾಮ ನೆಟ್ಟಿರುವುದಿಲ್ಲ. ಏನೋ ಮಾಡ್ತೀಯ ಬಡವಲೇ? ಅಣ್ಣ ಹಸಿವು ಅಂತ ಮನೆಗೆ ಬಂದವನ್ನ ಅನ್ನ ಕೊಡದೆ ಹೊರಾಗ್ತಾವ್ ಕಣ ನೀನು. ನಿನ್ನ ಹೆಂಡತಿನ ಕೇಳೋದ್ ಬಿಟ್ಟು ಇಲ್ಲಿ ಬಂದು ಹಾರಾಡ್ತಿದ್ಯಲ್ಲ, ನೀನು ಗಂಡಸಲ್ಲ ಕಣ, ಹೆಂಡತಿಯ ಗುಲಾಮ. ನಾನು ಹೆಂಡತಿಯ ಗುಲಾಮ್ನೆ. ಬಾಯಿ ಮುಚ್ಕೊಂಡು ಸುಮ್ಮನಿರೋ. ಅದನ್ನು ಕೇಳಕ್ಕೋ ನಿನಗಿಲ್ಲ. ಶಿವಣ್ಣ, ಬೀದಿಲಿ ನಿಂತು ನಾನು ಮಾನ ಮರ್ಯಾದೆ ಕೈಬೇಡ. ನಡಿ ಮನೆಗೆ. ಬರುದಿಲ್ಲ ಅಂದ್ರೆ ನಿನ್ ಪಾಲ ನೀ ತಗೋ, ನನ್ನ ಪಾಲ್ ನಾನ್ ತಗೋತೀನಿ. ಪಾಲು ಹಂಚುವುದು ಬೇಡಪ್ಪ, ಬೇಡ. ನಾನು ಬರ್ತೀನಿ, ನಡೆಯಪ್ಪ, ಹೋಗೋಣ. ಅನಾಹುತ ಮಾಡ್ಬಿಡ್ತಾನೆ. ದಯವಿಟ್ಟು ನೀನ್ ನಮ್ ಜೊತೆನೆ ಬಾ ಮಾವ. ಎದುರ ಬೇಡಮ್ಮ. ಈ ಶಿವಣ್ಣನನ್ನು ಯಾರು ಏನು ಮಾಡಲಿಕ್ಕೆ ಆಗಲ್ಲ. ಏಕೆಂದರೆ ಇದು ಧರ್ಮದ ಪಿಂಡ. ಎದುರ ಬೇಡಮ್ಮ, ಎದುರ ಬೇಡ. ನಡೆಯ ಹೋಗೋಣ. ನಾವಿಕರಾರು ನಡೆಸುವ ಮೇಲೆಯೂ ಸಾಗಿದು ಜೀವನವು. ನಾವಿಕರಾರು ನಡೆಸುವ ಮೇಲೆಯೂ ಸಾಗಿದು ಜೀವನವು. ಆಸೆ ಅಲೆಗಳ ಕೇರಿಳಿದಲ್ಲಿ ಬಾಳಿನ ಬೆಳಕು ನಂಬಿಕೆ. ನಾವಿಕರಾರು ನಡೆಸುವ ಮೇಲೆಯೂ ಸಾಗಿದು ಜೀವನವು. ಅರ್ಜುನ್ ಮಾವ, ಸೂರ್ಯ ಮಾವ ಶಿವಣ್ಣ ಕರ್ಕೊಂಡು ಹೋದ್ರಲ್ಲ, ಏನಾದ್ರೂ ಅನಾಹುತ ಮಾಡ್ಬಿಟ್ರೆ ಏನ್ ಗತಿ? ಇಲ್ಲ ಶ್ರುತಿ, ಹಾಗೇನೂ ಆಗೋದಿಲ್ಲ.
ಅದೊಂದು ವೇಳೆ ಏನಾದ್ರು ಆದ್ರೆ ಆ ಸೂರ್ಯ ಮತ್ತು ಆ ತಾಯ್ತನಗಳಿಗೆ ಉಳಗಾಲ ಇಲ್ಲ. ಹೌದು, ಸೂರ್ಯ ಈ ರೀತಿ ಆಗೋದಕ್ಕೆ ಏನ್ ಕಾರಣ ಅಂತ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸುದ್ದಿ. ಅದನ್ನ ಪತ್ತೆ ಹಚ್ಚಿ ನಮ್ಮ ಸಂಸಾರಕ್ಕೆ ಉಳಿ ಹಿಡಿದವ್ರನ್ನ ಜೀವಂತವಾಗಿ ಹುಡುಕಿ ಸುಟ್ಟಾಕ್ತೀನಿ ಸುದ್ದಿ, ಸುಟ್ಟಾಕ್ತೀನಿ. ಮೊದ್ಲು ಆ ಕೆಲಸ ಮಾಡಿ, ಇಲ್ಲ ಅಂದ್ರೆ ಈ ಅಣ್ಣನ ಅರಮನೆ ಬೀದಿ ಪಾಲಾಗೋದು ಗ್ಯಾರಂಟಿ. ಹಾಗಂದರ ಸುದ್ದಿ, ನನ್ನ ಪ್ರಾಣ ಕೊಟ್ಟಾದ್ರು ಅಣ್ಣನ ಅರಮನೆಯ ಗೌರವವನ್ನ ನಾನು ಕಾಪಾಡ್ತೀನಿ. ಮಾವ, ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಚಿಂತೆ ಅನ್ನೋದು ಮನೆ ಮಾಡ್ಬಿಟ್ಟಿದೆ. ಈ ಚಿಂತೆಯಿಂದ ಹೊರಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮಾವ? ಏನು ಇಲ್ಲ ಸುದ್ದಿ, ಈ ನಿನ್ನ ಮೆಚ್ಚಿದ ರಾಜಕುಮಾರನ ಕೆನ್ನೆಗೆ ಒಂದು ಮುಟ್ಕೊಡ್ಬೇಕು. ನಿಂಗೆ ಯಾವಾಗಲೂ ಎಂಥ ಟೈಮಲ್ಲೂ ಯಾಕಾಯಿತು ನನಗೆ ಈ ತರ
ಚೆನ್ನಿನ ಪಿರುತಿ ಮಾಡ್ಬಿಟ್ಟು ನನ್ನ ತಲೆನೇ ಕೆಟ್ಟೋಯ್ತ ಕಣ್ರಿ. ಎಲ್ಲೋದ್ರು ಕೂತ್ರಿ ಉಳ್ದೇಗ್ಯಾನ, ನಿಂತ್ರಿ ಉಳ್ದೇಗ್ಯಾನ. ಚೆನ್ನಿ ಚೆನ್ನಿ ಏನ್ ಮಾಡುದು ಚೆನ್ನಿ? ನಿಮ್ದಕ್ಕೆ ನೋಡಿ 3 ದಿನ ಆಗೋಯ್ತಲ್ಲ. ಮುಖನ ಚೆನ್ನಿ, ಅದಕ್ಕೆ ನಿಮ್ದು ಮೇಲೆ ಆಸೆ ಆಗ್ಬಿಟ್ಟು ನಿಮ್ದು ಹುಡುಕೆ ನಿಮ್ದು ಮನೆಗೆ ಬಂದ್ಬಿಟ್ಟಿದ್ದೀವಿ. ಲೇ ಸಾಬಿ, ನಿಜವಾಗ್ಲೂ ನೀನ್ ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದೀಯಾ? ನಿಜವಾಗ್ಲೂ ಅಲ್ಲಿ ಕೂತವಳಲ್ಲ ನಮ್ಮ ಅವ್ವನ ಅಣ್ಗೂ ನೀನು ಲವ್ ಮಾಡ್ತೇವೆ ಚೆನ್ನಿ. ಹೋಗು, ಬೆಳಿಗ್ಗೆ ಐದು ಸರಿಯಾಗಿ. ಮತ್ತೆ ನಾನು ಅಷ್ಟೇ ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಈ ಹೃದಯ ಇರೋದೆ ಚೆನ್ನಿ ಚೆನ್ನಿ, ನಮ್ದಕ್ಕೆ ಎಷ್ಟು ಪ್ರೀತಿ ಮಾಡ್ತಿದ್ದೆ ನೀನು. ನೀನು ನೋಡಿದ್ರಲ್ಲೇ ಗೊತ್ತಾಯ್ತು ಬಿಡು. ನನಗೆ ಆಸೆ ಉಟ್ಬಿಟ್ಟು ಇವನು ಹೃದಯ ಕೊಡ್ತಿದೆಯಲ್ಲ, ಇದು ಸರಿಯೇನೆ? ಚೆಲ್ವಾ, ಹಾಗ್ಯಾಕಂತೀಯ? ನಿನ್ನ ಕಂಡ್ರು ತುಂಬಾ ಇಷ್ಟ. ನೀನ್ ಹುಟ್ಟಿರೋದೇ ನನಗಾಗಿ, ನಾವು ಹುಟ್ಟಿರೋದೇ ಹಂಗಾದ್ರೆ ಅವತ್ತು ಹೇಳ್ದಲ್ಲ, ಅದನ್ನ ಕೊಡು. ಅದನ್ನ ಅವರು ಅದಕ್ಕೆ ಬಂದಿರೋದು. ನೀನು ಬೇಡ, ಏನಾದ್ರೂ ಕೊಡೋದು ಸಾಧಿ ಗೊತ್ತಾಯ್ತಂದ್ರೆ ಬೇಜಾರು ಮಾಡ್ತಾರೆ. ಬೇಡ ಬಿಡು, ಇನ್ನೊಂದ್ಸತಿ ಯಾವಾಗಲೂ ಕೊಡ್ತೀನಿ. ಇಲ್ಲ ಚೆನ್ನಿ, ನೀವು ಉಮ್ಮ ಕೊಡುವವರೆಗೂ ನಾನೇನು ಕೈ ಬಿಡೋಲ್ಲ. ಇಲ್ಲ ಕೈಲ ಅಲ್ಲಾಕಲ್ಲ ಬರೇ ನಿಂತಾಗ ನಮ್ದು ಚೆನ್ನಿ ಕೈ ದಿತ್ತಿರ ನಿನಗೆ ಎಷ್ಟಲ ಧೈರ್ಯ ನೋಡುಕೆ. ಒಂದ್ ಅರ್ಧೋಳ ಅಂಗಿನು ಒಂದ್ ಚಡ್ಡಿನ ಇಟ್ಬಿಟ್ಟು ಸಿಲೇಟು ಬಳಪ ಕೊಟ್ಬಿಟ್ರೆ ಅಂಗನವಾಡಿಗೆ ಹೋಗು 5 ಅಂಗಿದೀಯ ನಿನ್ಗೆ. ಈಗ ನಾನು ಚೆನ್ನಿ ಬೇಕಲ್ಲ. ಈ ಚೆನ್ನಿ ಏನಿದ್ರು ಇದು ನಮ್ದಕ್ಕೆ ಸೊತ್ತು ಕಲೆ ಇದು. ಹೌದಾ? ಲೇ ಕಾಸಿಮು, ನನ್ ಚೆನ್ನಿ ಕೈಯ ನಾನು ಇರ್ಬೇಕೆ, ಯಾರಪ್ಪ ಧೈರ್ಯ ಕೊಡ್ಬೇಕು? ಅರೆ ಏನ್ ಹೇಳ್ದೆ? ಇದು ನಿಮ್ದಕ್ಕೆ ಚೆನ್ನಿ. ಇದರ್ ಬೇಕು, ಇದರ್ ಹಾ. ಇವಳು ಅವಳಲ್ಲ, ಇವಳ್ದು ನಮ್ದಕ್ಕೆ ಆಸ್ತಿ. ನಮ್ದಕ್ಕೆ ಆಸ್ತಿ ಅಂದೆ. ಅದು ಅಲ್ದೇನೆ ನೀನು ಇವಳು ಕೈ ಹಿಡ್ಕೊಂಡು ರೋಡಲ್ಲಿ ನಡ್ಕೊ ಹೋಗ್ತಾ ಇದ್ರೆ ಅವ್ವ ಮಗ ಕಣ್ಣ ಕಾಣ್ತೀರಿ. ಆಗ ನಾನ್ ನೋಡ್ಲಾ, ನಮ್ಮಿಬ್ರು ಜೋಡಿ ನೋಡ್ಲಾ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲೆ ಬಿರ್ದಾಗಲ್ಲ. ಏ ಕಾಸಿಮು, ಈ ಆಸೆನೆಲ್ಲ ಬಿಟ್ಬಿಟ್ಟು ಗಂಟು ಮುಟ್ಟ ಕಟ್ಕ ರೈತ ಇಲ್ಲ. ಏ ಸಾಬ್ರೆ, ಏನ್ ಎದುರಿಸ್ತಿದ್ಯಾ ಸಾಬ್ರೆ? ಹೋಗಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಮಾತು ಬಗ್ಗಿದ್ರೆ ಬಿಡ್ತೀವಿ, ಇಲ್ಲ ಅಂದ್ರೆ ಸಿಡಿ ಹಬ್ಬದಲ್ಲಿ ಮರಿಗೆ ಕೂದವಲ್ಲ ಹಂಗೆ ಚೂರಿಗೆ ತಗೊಂಡು ಕೂದಾಕ್ಬಿಡ್ತೀವಿ ನಿಮ್ಗೆ. ಏ ಸಾಬ್ರೆ, ನೀ ಚೂರಿಯ ತಗೊಂಡ್ರೆ ನಾ ದೊಣ್ಣೆ ತಗೋತೀನಿ. ಈ ನನ್ ಚೆನ್ನಿಗಾಗಿ ನನ್ ಪ್ರಾಣ ಹಿಂದ ಹೋದ್ರು ಸರಿಕಲ್ಲ. ಬಲ ಹಂಗಿರೋ ಒಂದ್ ಕೈ ನೋಡಿ ಬಿಡು ಬಲ. ನಾನು ಬಲ ಆಯ್ತು ಕಾಸಿಮ್. ಯೋಚನೆ ಮಾಡ್ಲಾ, ನನಗೆ ಸೇರ್ಸ್ಬಿಡ್ಲ. ನನಗೆ ಸೇರ್ಸ್ಬಿಡಪ್ಪ. ಚೆನ್ನೆ ಒಂದು ಕೆಲಸ ಮಾಡು, ಮೊದ್ಲು ನನಗೆ ಅದೇನೋ ಕೊಡ್ತೀನಿ ಅಂತಿದ್ದಲ್ಲ, ನಾನು ಚೆನ್ನಿ ನನಗ್ ಕೊಡು. ಚೆನ್ನಿ ನನಗ್ ಕೊಡು. ಏನಿಲ್ಲ ಚಂದ್ರಿ, ಚೆನ್ನಿ ನಮ್ಮಿಬ್ರು ಹುಮ್ಮ ಕೊಡ್ತೀನಿ.
ಮಾವನೇ ಹೇಳ್ತಿರ್ಬೇಕಾದ್ರೆ ಮಂತ್ಯಾಕಿ ನಿಂತಿದೆಯಾ ಕೊಡು ಮತ್ತೆ ಉಮ್ಮ. ಲೇ ಚೆನ್ನುವ, ಚೆನ್ನಿಗೆ ಮನ್ಸಿಲ್ವಂತೆ, ನಾ ಕೊಡ್ತೀನಿ. ನೀನ್ ಬೇಡಪ್ಪ, ನೀನ್ ಬೇಡಪ್ಪ, ಚೆನ್ನೆ, ಬೇಡ ಕಣಪ್ಪ. ನಾನ್ ಕೊಟ್ರೆ ಬೇಡ ಅಂತೀಯ, ಚೆನ್ನಿದ್ದಾಗ ಚೆನ್ನಿದ್ದು ಹೋಗ್ಲಿ ಬಿಡು ಮಾವ. ಪಾಪ ಯಾಕೆ ಚೆಲುವಿಗೆ ಬೈತ್ಯಾ? ಏನ್ ಕೇಳ್ಬಾರ್ದು ಕೇಳ್ದ? ಒಂದು ಉಮ್ಮತ್ತಾನೆ ಕೊಟ್ರೆ ಆಯ್ತು ಬಿಡು. ಅದಕ್ಕೆ ಕಾಸು ಕೊಡ್ಬೇಕಾ ಇವ್ನು ಕೊಡ್ಬೇಕಾ? ಹೌದು. ಈಗ ಒಂದ್ ಕೆಲ್ಸ ಮಾಡೋಣ. ಅವ್ನಿಗೆ ಕೊಟ್ರೆ ಇವ್ನಿಗೆ ಬೇಜಾರು, ಇವ್ನಿಗೆ ಕೊಟ್ರೆ ಅವ್ನಿಗೆ ಬೇಜಾರು. ಅದಕ್ಕೆ ಈ ಇಬ್ಬರಿಗೂ ಕೊಡ್ಬೇಕಿದೆ. ನಾನು ಇಲ್ಲಿ ನಮ್ಗೆ ಹೇಳು ಮತ್ತೆ, ನಾನು ಅಪ್ಪನಿಗೆ ಕೊಡ್ಬೇಕು ನೀನು. ಲೇ ಚಲ್ವಾ ಬಿಡ್ಲಾ ಮಗನ ಗಾಡಿನ. ನಾನ್ ಬಿಟ್ಟಿನಪ್ಪ ನನ್ನ ಗಾಡಿ, ನನ್ಗೋಸ್ಕರ ಬಿಡ್ಬೇಡ ನೀ ದಾಡಿ. ಚೆನ್ನಿ ನಾ ಬರ್ತೀನಿ, ಬಾಯ್. ಏನೇ ನಿಮ್ದು ಮಾವುಂಟ್ಗೆ ನೋಡ್ತಿದ್ರೆ ಮುಖಕ್ಕೆ ಇವನು ಗುಳಿಗೆ ನುಟ್ಟ ಬಂದಿಲ್ಲ ಅನ್ಸುತ್ತೆ. ಯಾಕೋ ನಮ್ಮ ಹೊಟ್ಟೆ ಆಡ್ದಂಗ ಆಡ್ತಾವನೆ. ಅದು ಬೇರೆ ಹಾಮ್ಗಿಮುರ್ ಬಿಟ್ಟನು. ನಾ ಬರ್ತೀನಿ, ಬರ್ತೀನಿ. ನಾಳೆ ಸಿಕ್ತಿಯಲ್ಲ ಅಲ್ಲೇ ಕೊಟ್ಬಿಡ್ತೇನೆ. ಏನಪ್ಪ ನೀನು ಕೊಡೋದು? ಬೇಡ ಕಣಪ್ಪ, ನಿನ್ ತಮ್ಮ ಬಿಟ್ಬಿಡಪ್ಪ. ಓಡೋಗ್ಬಿಟ್ನ ಕಳ್ಳ ಮೋದಿ ನನ್ನ ಮಗನ್ ತಂದು. ಚೆನ್ನಿ ಸಟ್ಟಿಗೆ ಯಾವಾಗ ನೀನ್ ನೆನ್ಸ್ಕೊಳ್ಳೋದು ಯಾವಾಗ್ಲಪ್ಪ? ನನ್ನ ಮಗನ ನೀನ್ ಸತ್ತ ಮೇಲೆ ಬಿಟ್ಬಿಡಪ್ಪ, ನಿನ್ ತಮ್ಮ ಬಿಟ್ಬಿಡಪ್ಪ. ಲೇ ಚೆನ್ನಿ, ನನ್ನ ಹೊಟ್ಟೆನ ಎಷ್ಟಿನಿಂದ ಉಳಿಸ್ಬೇಕು ಅಂತ ಮಾಡಿದ್ಯಾ ನಂಗೆ? ನಿನ್ಗೆ ಹೊಡೆದ್ರೆ ಮುದು ಬರೋದು, ಇಲ್ಲ ಅಂದ್ರೆ ಎಲ್ರಿಗೂ ಉಮ್ಮ ಕೊಡ್ತೀನಿ ಅಂತೆ. ನಮ್ಮ ಮಾವ ಎತ್ತವನೆ ಮಾಡಬೇಕೆ ಬಂದ್ರಪ್ಪ. ಅಳ್ಬೇಡ ಅಳ್ಬೇಡ, ನನ್ನ ಪ್ರಾಣ ಅಲ್ವಾ, ನಿನ್ ಹೊಡಿತೀನ. ನನ್ ಬಂಗಾರ ಹೊಡೆದ್ರು ನೋಡು, ನೀನ್ ಹಿಂಗೆ ನನಗೆ ಹೊಡೆಯೋದಕ್ಕೆ ಯಾವಾಗ್ಲೂ ಕೈ ಎತ್ತುತ್ತಾ ಇರು. ಕಾಸೆ ಮುಂದೆ ಇಲ್ಲ ಚೆಲುವನ್ನ ಕರ್ಕೊಂಡು ಎದ್ದು ಬಿಡ್ತೀನಿ ಅಷ್ಟೇ. ನನ್ ಬಂಗಾರ ಅಲ್ವಾ, ನಿನ್ ಹೊಡಿತೀನ. ಒಂದ್ ಕೆಲ್ಸ ಮಾಡು, ಇವತ್ತು ಶಿವಣ್ಣವ್ರ ಮನೆಗೆ ಹೋಗ್ಬತ್ತೀನಿ. ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕೆರಿತಾ ಇದೆಯೇ? ಪ್ರೀತಿ ಕರಿತಾವ್. ಅದೇ ಅಲ್ಲಷ್ಟೇ ಕರ್ಕೋಬೇಕು, ಬೇರೆ ಏನೂ ಆಗಲ್ಲ. ಮನೆಗೆ ಹೋಗ್ಬಿಟ್ಟು ಮುದ್ದೇನು ನಾಟಿ ಕೋಳಿ ಸಾರು ಮಾಡು, ಇಬ್ರು ಉಣ್ಕೊಂಡು ಒಂದು ಉಂಡು 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 ಹೊಟ್ಟೆ ಚಾಮುಂಡಿ ಬೆಟ್ಟ ಆದಂಗೆ ಆಯ್ತಾ ಇತ್ತು. ಉಂಡದ್ ಮಾತ್ರ ಬಿಡ್ಬೇಡ ನೀನು. ಹೋಗಿ ಮಾಡಿಕ್ಕಿರ್ತೀನಿ, ಬಂದು ನುಂಗುವೆ ಚೆನ್ನಾಗಿ. ಚೆಂದ ನುಂಗ್ಬಿಟ್ಟು ಗೋಡೆ ಕಡೆ ಮಕ್ಕಾಕ್ ಮಲಿಕೊಬಿಡುವೆ. ಹೇಳಿದ್ಮೇಲೆ ನಾನು ಪೌರು ಸಭಾ ತೋರ್ಸೇ ಮಾವ ನೋಡು, ನನ್ಗೆ ಎಷ್ಟ್ ಸತಿ ಹೇಳಿದ್ದೀನಿ ಅಲ್ಲಿ ಹೊಡ್ಕೋಬೇಡ ಅಂತ. ಅಲ್ಲಿ ಬೀಳೋ ಏಟು ಇನ್ನೆಲ್ಲಾದ್ರೂ ಬಿದ್ದು ಪಟ್ಟ ಗಟ್ಟಿ ಬಿಟ್ಟ ಹೆದರ್ಕೋಬೇಡ. ಇನ್ನೊಂದ್ಸತಿ ನೀನ್ ತೊಡಗಿದೆಲ್ಲ ತಟ್ಬೇಡಪ್ಪ. ಆಯ್ತು, ನೀನ್ ಹೋಗು, ನಾ ಬರ್ತೀನಿ. ಸೌಂದರ್ಯ ಒತ್ತಿರುವ ಸುಂದರಿಯರ ಮನೆಗೆ ಈ ಗಜೇಂದ್ರನ ಮನಸ್ಸು ಹರಿಯುವ ನೀರಿನಂತೆ ಹರಿದು ಬರುತ್ತದೆ. ಈ ಗಜೇಂದ್ರನ ಕಾಮದ ಗಂಟು ಬಿಚ್ಚಬೇಕಾದರೆ ಬೆಳೆಸಬೇಕು ನಂಟು. ಆ ಸುಂದರಿಯೇ ಈ ಮನೆಯಲ್ಲುಂಟು. 「
ಸಂಘಕ್ಕಾಗಿ ಬಯಸುತ್ತಿರುವ ಸುಂದರ. ಅಂದ್ರೆ ನಿನ್ ಮಾತಿನ ಅರ್ಥ? ನೀನು ಹರಳಿ ನಿಂತಿರುವ ಹೂ, ಬಾಡುವ ಮುನ್ನ ಈ ಸರದಾರನಿಗೆ ಸುಖ ನೀಡು. ಕಂಡವ್ರಿಗೆ ಸುಖ ನೀಡೋದಿಕ್ಕೆ ನನ್ನೇನ್ ವೇಷ ಅಂತ ತಿಳ್ಕೊಂಡಿದ್ಯಾ? ಏ ಬುಡ್ಲ ದಾರಿಯ, ಹೋಗ್ತೀನಿ. ಏ ಗಜೇಂದ್ರ, ಆಸೆ ಪಟ್ಟದ್ದನ್ನ ಈಡೇರುವ ಮುನ್ನ ದಾರಿ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಬಾರೇ ಬಣ್ಣದ ಜಿಂಕೆ, ಬಾ ಬಾ. ಬಾರೇ. ಈ ರೀತಿ ಕರೀತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವೇನು? ನಾಚಿಕೆ ಎಂದು ಊರಾಚೆ ಬಿಟ್ಟ ಈ ಸರದಾರನೊಂದಿಗೆ ಸರಸವಾಡ. ಬಾರೇ ನಿನ್ನ ಪಾದದ ನಿಂತ್ಕೊ. ಜಿಂಕೆ. ನೋಡು, ಹೆಣ್ಣು ಪಾರ್ವತಿಯ ಪ್ರತಿರೂಪ ಅಂತ ಹೇಳ್ತಾರೆ. ಅವಳ ಮೇಲೆ ಏನಾದ್ರೂ ಕಣ್ಣು ಹಾಕಿದ್ರೆ ಸುಟ್ಟು ಭಸ್ಮ ಆಗ್ಬಿಡ್ತೀಯಾ ಹುಚ್ಚ? ಒಟ್ಟು ಏ ಗಜೇಂದ್ರನ ದೇಹವೇ ಸದಾ ಉರಿಯುತ್ತಿರುವ ಬೆಂಕಿ. ಈ ಯಾವ ಬೆಂಕಿ ಗಜೇಂದ್ರನನ್ನ ಏನು ಮಾಡಲು ಸಾಧ್ಯವಿಲ್ಲ. ಮರ್ಯಾದೆಯಾಗಿ ನೀನು ಹೋದ್ರೆ ನಿನ್ನ ನಾರಿಯಾಗಿ ಕ್ಷಮಿಸ್ತೀನಿ. ಇಲ್ಲ ಅಂತಂತ ನನ್ನ ಸಂಘ ಸುಖಕ್ಕೆ ಏನಾದ್ರೂ ಬಂತು ಅಂದ್ರೆ ಮಾರಿಯಾಗಿ ನಿನ್ನ ರುಂಡನ ಚೆಂಡಾಡ್ಬೇಕಾಗುತ್ತೆ ಹುಷಾರ್. ಇಲ್ಲಿಯ ತನಕ ನಿನಗೆ ಶಾಂತಿಯ ಪಾಠ ನೀಡಿದೆ. ನೀನು ಕ್ರಾಂತಿ ಎಬ್ಬಿಸಿದ ಮೇಲೆ ನಿನ್ನ ಸೊಕ್ಕಿನ ಲಂಗ ಬಿಚ್ಚಿ ಇಲ್ಲೇ ನಿನ್ನ ಸೌಂದರ್ಯವನ್ನು ಏನ್ ತಿಂದ್ ಮೈ ಬೆಳೆಸ್ಕೊಂಡವನು ಏನೋ ಕಾಣಲ್ಲವ. ಏನು ಅಂತ ತಿಳ್ಕೊಂಡಿದ್ಯಾ? ನೋಡು, ನಿನ್ನಂತರ ಹುಟ್ಟು ಅಡಗಿಸೋದಕ್ಕಂತಾನೆ ಕಲಿಯುಗದ ಅರ್ಜುನ ಇಲ್ಲಿಗೆ ಬಂದ ಬರ್ತಾನೆ. ಅರ್ಜುನ ಏ ಗಜೇಂದ್ರನ ಆಟದ ರೂಪಕ್ಕೆ ತತ್ತರಿಸಿ ಮೂಲೆ ಸೇರಿರುವ ನಿನ್ನ ಅರ್ಜುನ, ನೀನು ಕರೆದ ತಕ್ಷಣ ಬರಲು ಅವನೇನು ದೈವ ಸಂಭೂತನಲ್ಲ. ಬಾರೇ ನನ್ನ ಬಣ್ಣದ ಜಿಂಕೆ. ಅರ್ಜುನ, ಎರಡನೇ ಬಾರಿ ನಿನ್ನ ಆಸೆಗೆ ತಣ್ಣೀರು ಎತ್ತದೆ ಮಗನೇ. ಮೂರನೇ ಬಾರಿ ನಿನಗೆ ಮುಕ್ತಿ ಆಗ್ತದೆ. ನನ್ನನ್ನೇನು ಸಾಯಿಸಲು ನೀನೇನು ಶಿವನಲ್ಲ ಕಣೋ. ನನ್ನಿಂದಲೇ ನಿನಗೆ ಮರಣ. ಮರಣ ಎಂಬ ಮೂರಕ್ಷರವನ್ನೇ ಆ ಬ್ರಹ್ಮ ನನ್ನ ಹಣೆಯ ಮೇಲೆ ಬರೆಯುವುದನ್ನೇ ಮರ್ತ. ಯಾವ ಲೆಕ್ಕನಲ್ಲೇ ನನ್ನ ಮಗನೇ ನೀನು. ನೋಡು, ಪ್ರತಿಯೊಬ್ಬರಿಗೆ ಹಿಂದೆ ಸಾವು ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಅರ್ಸ್ಕೊಂಡು ಒಂದ್ ಹೆಣ್ಣಿಗೆ ಮರದಿ ಕೊಟ್ಟು ಬದುಕೋದನ್ನ ಕಲ್ತ್ಕೊ. ಹೊರಟೋಗೋಲಿಂದ ಹೋಗ್ತೀನಿ ಶ್ರುತಿ. ಅಂದು ಇಂದು ನನಗಾದ ಅವಮಾನದಿಂದ ಮುಂದೊಂದು ದಿನ ನಿನಗೆ ಸರಿಯಾದ ಪಾಠನ ಬಡ್ಡಿ ಸಮೇತ ತೀರಿಸ್ತೇನೆ. ಹೋಗ್ತೀನಿ. ಹೊಟ್ಟೆಗಿರೋದು ಅಡ್ಗೆ ಮಾಡಾಕ್ತೀಯ? ಆಯ್ತು, ಜೊತೆಗೆ ತಿನ್ಕೊ.
ಕಾಲದಿಂದ ನಿನ್ನನ್ನು ಪಡೆಯಲೆಂದು ಆಸೆ ಪಟ್ಟಿದೆ. ನೀನು ಎಂದು ಸಿಗುವೆ ಎಂದು ಈ ಮನ ಕೇಳುತ್ತಿದೆ ಚೆಲುವೆ, ಕೇಳುತ್ತಿದೆ.
ಯಾಕೆ ಬಂದಿಲ್ಲ ಕಾಂಚನ? ನಾನೇ ಕರ್ಕೊಂಡು ಬಂದೆ. ರೀ ನಿಮ್ಗೆ ಏನಾದ್ರೂ ಬುದ್ಧಿ ಕೆಟ್ಟಿದ್ಯಾ ಅಥವಾ ನಿಮ್ಗೆ ಪ್ರೀತಿನೇ ಇಲ್ವಾ? ಫೋಟೋ ಮಾಡ್ಕೊಬಿಡ ಕಾಂಚನ. ಅವನು ಈ ಮನೆಯಲ್ಲೇ ಇರ್ಬೇಕು. ಯಾಕೆ ಅಂದ್ರೆ ಅವನು ಈ ಜನ್ಮದ ವೈರಿ ಸೂರ್ಯ. ಸೂರ್ಯ, ನಾನು ನಿನಗೆ ವೈರಿನ? ಹೌದು ಕಣ, ನೀನನ್ನ ವೈರಿನ. ನನ್ನ ಎತ್ತ ತಾಯಿಯನ್ನು ಕಿತ್ತುಕೊಂಡ ಕಟುಕ ನೀನು. ನಾನು ನನ್ನ ಚಿಕ್ಕಮ್ಮನಿಗೆ ನಾನು ವಿಷಕ್ಕೆ ಕೊಂದನ? ಇಲ್ಲ ಸೂರ್ಯ, ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ತಪ್ಪಲಿಯಾಗಿದ್ದ ಈ ಶಿವಣ್ಣನಿಗೆ ತಾಯಿಯ ಮಮತೆಯನ್ನು ತೋರಿಸಿ ಬೆಳೆಸಿದ ನನ್ನ ಚಿಕ್ಕಮ್ಮನನ್ನು ನಾನೇ ಕಪ್ಪವಿಸಾಗಿ ಕೊಲ್ಲಲಿ? ಸಾಕು ಮಾಡೋ ಈ ನಾಟಕನ. ನನ್ನ ಎತ್ತ ತಾಯಿ, ನನ್ನ ತಾಯಿ ಬಗ್ಗೆ ಅಪ್ಪಾಜಿಯವರು ಇಟ್ಟಿದ್ದ ಪ್ರೀತಿಯನ್ನು ಸಹಿಸಲಾರದೆ ನನ್ನ ತಾಯಿಯನ್ನು ನೀನು ಹೊಂದಿರುವೆ. ಇಲ್ಲ ಸೂರ್ಯ, ಇಲ್ಲ. ಅಪ್ಪಾಜಿಯವರು ಎಲ್ಲವರನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು ಕಣ. ಅದಲ್ಲದೆ ಚಿಕ್ಕಮ್ಮ ಅಂದರೆ ನನಗೆ ದೇವರ ಸಮಾನ. ಅಂತಹ ಕಣ್ಣಿಗೆ ಕಾಣುವ ದೇವತೆಯನ್ನು ನಾನೇ ಕಪ್ಪವಿಸಾಗಿ ಕೊಲ್ಲಲಿ? ಸೂರ್ಯ, ಈ ವಿಷಯವನ್ನು ನಿನಗೆ ಹೇಳಿದವರು ಯಾರಪ್ಪ, ಯಾರು? ಯಾರ್ಯಾ ಕೇಳ್ಬೇಕು? ಇಡೀ ಊರೇ ಹೇಳ್ತಾ ಇದ್ದೆ ನೀನೊಬ್ಬ ಕೊಲೆಗಾರ ಅಂತ. ಕಾಂಚನ, ನಾನು ಕೊಲೆಗಾರನಲ್ಲಮ್ಮ, ಕೊಲೆಗಾರನಲ್ಲ. ನನ್ನ ಹೆಸರಿಗೆ ಕಳಂಕ ತರಬೇಕು ಎಂದು ಯಾರೋ ಕಟುಕರು ಕಟ್ಟಿರುವ ಗಟ್ಟು ಕಥೆ ಇದಮ್ಮ, ಗಟ್ಟು ಕಥೆ ಇದು. ಸೂರ್ಯ, ನೀನಾದರೂ ಹೇಳಪ್ಪ ಕಾಂಚನರಿಗೆ. ಹೇಳಕ್ಕೇನು ಇದೆ? ಎಲ್ಲ ಸರ್ವನಾಶ ಆಗಿದೆ. ನನ್ನ ಎತ್ತ ತಾಯಿ ಮುಖವನ್ನು ನೋಡುವ ಭಾಗ್ಯವನ್ನು ಕಿತ್ತುಕೊಂಡ ನೀಚ ನೀನು. ಭಗವಂತ, ಯಾವ ಪಾಪಕ್ಕಾಗಿ ನನಗೆ ಈ ಶಿಕ್ಷೆ ಹೇಳು ದೇವರೇ? ಸೂರ್ಯ, ನನ್ನ ಎತ್ತ ತಾಯಿಯ ಮೇಲೆ ಹಣೆ ಮಾಡಿ ಹೇಳ್ತೀನಪ್ಪ. ನಾನು ಚಿಕ್ಕಮ್ಮನನ್ನು ಕೊಂದಿಲ್ಲ. ನಿನ್ನ ಹೆರಿಗೆ ಸಮಯದಲ್ಲಿ ಚಿಕ್ಕಮ್ಮ ಪ್ರಾಣ ಬಿಟ್ಟಳಪ್ಪ, ಪ್ರಾಣ ಬಿಟ್ಟಳು. ಸತ್ಯ ಸೂರ್ಯ, ಇದು ಸತ್ಯ. ಸಾಕು ಮಾಡೋ ಈ ನಾಟಕನ. ಕಾಂಚನ, ಇವನಿಗೆ ಹೊಟ್ಟೆ ತುಂಬ ಅನ್ನ ಹಾಕ್ಬೇಡ. ಇವನು ಇಲ್ಲೇ ನಳಿ ನಳಿ ಸಾಗಿ. ಹೌದಪ್ಪ, ಹೌದು. ನಾನು ಸಾಯ್ಬೇಕಲ್ಲಪ್ಪ, ನಾನು ಸಾಯ್ಬೇಕು. ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ಅಮ್ಮ ಎಂದು ಅಳುತ್ತಿದ್ದಾಗ ನಿನ್ನನ್ನು ಎತ್ತಿ ಹೆಗಲ ಮೇಲೆ ಒತ್ತಿಕೊಂಡು ಆಡಿಸಿ ಬೆಳೆಸಿದತ್ತಿಗೆ ನಾನು ಸಾಯ್ಬೇಕು ಕಣ. ನಿನ್ನ ನೆತ್ತಿಗೆ ಎಣ್ಣೆ ಹಚ್ಚಿ ಕಣ್ಣು ಮೂಗಿ ತಿಕ್ಕಿ ನೀನು ಆಡಿ ಬಂದಾಗ ಹಂಗಾರೆ ಕಾಲು ತೊಳೆದಲ್ಲ, ನಾನು ಸಾಯ್ಬೇಕು ಕಣ, ನಾನು ಸಾಯ್ಬೇಕು. ಸಾಕು ನೀನ್ ಪುರಾಣನ. ನೀನ್ ಸಾಯ್ದಿದ್ರೆ ಏನಂತೆ? ನಮ್ಮ ಕೈಯಾರೆ ನಾವೇ ಸಾಯ್ತೀವಿ. ಅಲ್ಲಿ ಒಂದು ಸ್ವಲ್ಪ ತಡ್ಕೋ. ಕಾಂಚನ, ಇವನು ಕಣ್ಣಿನಲ್ಲೇ ಕೊರಗಿ ಸಾಯ್ಲಿ. ನೀನು ಒಳಗಡೆ ಹೋಗು, ನಾನು ಆಟೋಕ್ಕೆ ಹೋಗಿ ಬರ್ತೇನೆ. ಆಯ್ತು. ಸೌಂದರ್ಯ, ಸೌಂದರ್ಯ ನೋಡಿದೆಯೇ? ಅಂದು ಅಪ್ಪಾಜಿಯಿಂದ ಈ ಶಿವಣ್ಣನಿಗೆ ದೊರೆಯ ಪಟ್ಟ. ಆದರೆ ಇಂದು ರಕ್ತ ಹಂಚಿಕೊಂಡು ಹುಟ್ಟಿರೋ ತಮ್ಮನಿಂದಲೇ ಕೊಲೆಗಾರರ ಪಟ್ಟ. ನೋಡಿದೆಯಾ ಸೌಂದರ್ಯ, ನಿನ್ನ ಗಂಡನಿಗೆ
ಮಾಡಬಾರದೆಂದು ಸೇರಬೇಕಾದ ಜಾಗಕ್ಕೆ ಬೇಗ ಸೇರ್ಕೊಂಡು ನೀನು. ಆದರೆ ನಾನು ಇಲ್ಲೇ ಇದ್ದು ನಾವು ದುಃಖ ಎಲ್ಲವನ್ನು ಅನುಭವಿಸುತ್ತಿದ್ದೀನಿ ಸೌಂದರ್ಯ. ನೋಡೋಣ ಮುಂದೆ ಏನಾಗುತ್ತದೆ ಅಂತ. ದೇವರ ಆಟ ಬಲ್ಲವರಾರು ಆತನ ಎದುರು ನಿಲ್ಲುವರಾರು. ದೇವರ ಆಟ ಬಲ್ಲವರಾರು ಆತನ ಎದುರು ನಿಲ್ಲುವರಾರು. ಹೇಳದ ನಿರ್ವ ಕೊಡುವ ಹೇಳದ ಭದ್ರದ ನೀಡುವ ತನ್ನ ಹಿತಕ್ಕಾಗಿ ಬಳಸಿಕೊಳ್ಳುವ ದೇವರ ಆಟ ಬಲ್ಲವರಾರು ಆತನ ಎದುರು ನಿಲ್ಲುವರಾರು. ಹೇಳದ ಭದ್ರದ ಕೊಡುವ ಹೇಳದ ಭದ್ರದ ನೀಡುವ ತನ್ನ ಹಿತಕ್ಕಾಗಿ ಬಳಸಿಕೊಳ್ಳುವ. ಕಾಂಚನ ಕಾಂಚನ ರಘುರಾಜ ಇವಾಗ ಬಂದ. ಬನ್ನಿ. ಹೌದು ಕಾಂಚನ. ಅಂದಾಗೆ ಸೂರ್ಯ ಅಲ್ಲಿ ಕಾಂಚನ? ತೋಟಕ್ಕೆ ಹೋಗಿದ್ದಾರೆ. ಹೌದಾ? ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ತಿನ್ನುತ್ತಿರುವ ಆ ಶಿವಣ್ಣನ ಮೇಲೆ ಸೂರ್ಯನಿಗೆ ಪ್ರೀತಿ ಇಲ್ಲ ಎಂದಾಯಿತು. ಹೌದು ರಘು, ಆದ್ರೆ ಈಗ ಶಿವಣ್ಣ ಬೀದಿಲಿಲ್ಲ, ಸೂರ್ಯ ಅವರನ್ನ ಮನೆ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ನಮ್ ಪ್ಲಾನ್ಗಳು ಸೂರ್ಯನ್ಗೆ ಗೊತ್ತಾಯ್ತಾ? ಖಂಡಿತ ಹಾಗೇನು ಇಲ್ಲ. ಆದ್ರೆ ತನ್ನ ಎತ್ತ ತಾಯಿಗೆ ಯಾರು ವಿಷ ಹಾಕಿಕೊಂಡು ಅವ್ರು ನನ್ನ ಕಣ್ಣು ಮುಂದೆ ಸಾಯ್ಬೇಕು ಅಂತ ಸೂರ್ಯ ಅವನ್ನ ಇಲ್ಲಿ ತಂದು ಇಟ್ಕೊಂಡಿರೋದು. ಸೂರ್ಯ ತಮ್ಮ ಅಂತಂದ್ರೆ ನಿನ್ನಂಗೆ ಇರ್ಬೇಕು. ಶಿವಣ್ಣ ಏನ್ ಮುಂದೆ ನಿನ್ ದಿನನಿತ್ಯ ನಾನು ಕಾಟ ಕೊಡ್ತಾನೇ ಇರ್ತೇನೆ. ಹೇಗಿದೆ ಏ ರಾಜನ ಮರ್ಮ? ಚೆನ್ನಾಗಿದೆ ರಾಜ. ನನ್ನ ಜೀವನದಲ್ಲಿ ನಿನ್ನಂತ ಜನನನ್ನ ನಾನು ನೋಡಿರ್ಲಿಲ್ಲ. ನಿನ್ನಂತ ಗೆಳೆ ಸಿಕ್ಕಿದ್ದು ನಮ್ಮ ಪುಣ್ಯ. ರಘು, ಕಾಂಚನ ಮತ್ತೆ ನೀವಿಬ್ರು ಸಿಕ್ಕಿದ್ದು ನನ್ ಪುಣ್ಯ. ಕಾಂಚನದಿಂದ ನಿಮ್ಮಿಬ್ರಿಂದ ನನಗೆ ಇನ್ನೊಂದು ಉಪಯೋಗ ಆಗ್ಬೇಕು. ಹೇಳು ರಘು, ಹೇಳು ಹೇಳು ರಾಜ. ಚುಟ್ಟಿ ಹೊರಡೋಷ್ಟರಲ್ಲಿ ನಾನು ಕಾಂಚನ ಮಾಡಿ ಮುಗಿಸ್ತಾಳೆ. ಯಾಕಂದ್ರೆ ಅಸಾಧ್ಯ ಒಂದು ಮಾತು ಇವಳ ಹತ್ರ ಸುಳಿಯೋದಿಲ್ಲ. ಅದೇನು ಗೊತ್ತು ಕಾಂಚನ ಈ ಮನೆ ಮುಗಿಯೋ ಕೆಲಸದಲ್ಲಿ ನಮಗಿಂತ ಒಂದ್ ಹೆಜ್ಜೆ ಮುಂದೆ ಇದ್ದಾಳೆ. ಕಾಂಚನ ಮುಂದಿನ ಸನ್ನಿವೇಶದಲ್ಲಿ ಆ ಶಿವಣ್ಣನಿಗೆ ಕಾಮುಕನ ಪಟ್ಟ ಕಟ್ಟಿ ಅವನ್ನ ಮತ್ತೆ ಮನೆ ಬಿಡಿಸ್ಬೇಕು. ಇಷ್ಟೇ ತಾನೇ? ಈ ಕೆಲ್ಸನ ನಾನೇ ಮಾಡಿ ಮುಗಿಸ್ತೀನಿ. ಕಾಂಚನ, ನಿಜವಾಗ್ಲೂ ನೀನು ಬೆಂಕಿ ಚೆಂಡು. ನಿನ್ನಂತವಳ ಈ ಪ್ರಪಂಚದಲ್ಲಿ ನಾನು ನೋಡೇ ಇರ್ಲಿಲ್ಲ. ಅದೆಲ್ಲ ನೀವೇ ತಾನೇ ನನಗೆ ಕಲಿಸ್ಕೊಟ್ಟಿದ್ದು. ನಿಮ್ಮ ಆಸೆಯನ್ನ ಪೂರೈಸೋದಕ್ಕೆ ನಾನು ಎಂತ ದೊಡ್ಡ ಕೆಲಸ ಬೇಕಾದ್ರೂ ಮಾಡೋದಕ್ಕೆ ನಾನ್ ರೆಡಿ ಆಗ್ತೀನಿ. ಅಂದಂಗೆ ಶಿವಣ್ಣನ ದನದ ಕೊಟ್ಟಿಗೆಲಿಟ್ಟಿದ್ದೀನಿ. ಅವನನ್ನ ನೀವಿಬ್ರೋಗಿ ವಿಚಾರಿಸ್ಕೊಳ್ಳಿ. ಇವಾಗ ವಿಚಾರಿಸ್ಕೊಂಡು ಬನ್ನಿ. ಆಯ್ತು ರಾಜ. ಕಾಂಚನ, ಬೇರೆಂದು ನೊಂದಿರುವ ಈ ಹೃದಯಕ್ಕೆ ಸ್ವಲ್ಪ ಸಂತೋಷ ಕೊಡ್ತೀಯಾ? ಖಂಡಿತ.
ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ ನಿಮ್ಮ ಹೆಜ್ಜೆ ಸಪ್ಪಳ ಕೇಳಿ ಕತ್ತಲ ಎದ್ದು ನಿಂತ್ಕೊಂಡ್ವಿ ನಿಮಗ ಶೇಟು ಹಣ್ಣು ಕೊಡಬೇಕಂತ ಕೈಯ ತೊಳ್ಕೊಂಡ್ವಿ ಬಸಣ್ಣಿ ಬಜಾರು ನಮ್ದ ಇವತ್ತು ಬಸಣ್ಣಿ ಬೆಂಕಿ ಪೆಟಗಿ ಕಡ್ಡಿ ಹಂಗ ಒಣಗೇವಿ ನಾವು ಬರಗಾಲದಾಗ ಸೀಕ್ರೆಟ್ ಆಗಿ ಬೆಳೆಸೇವಿ ಹೂವು ಎಡವಟ್ಟಿ ನಾವು ಪಾಟಿ ಬೆಳೆಸಿಲ್ ತೆಗೆದು ಮಾಸ್ತರ್ ಕೈಗೆ ಕೊಡ್ತಿದ್ವಿ ಲಾಸ್ಟು ಬೆಂಚಿನ ಮ್ಯಾಗೆ ಫಸ್ಟ್ ಗೆಳತಿ ಹೆಸರು ಕೆತ್ತಿದ್ವಿ ನೀನು ಅವತ್ತು ಸಿಗಬಾರ್ದಿತ್ತ ಹುಡುಗಿ ಚೆನ್ನಾಗಿರ್ತಿದ್ವಿ ಇರ್ಲಿಲ್ಲ ಬಸಣ್ಣಿದ್ದ ಬಜಾರು ನಮ್ದ ಇವತ್ತು ಬಸಣ್ಣಿದ್ದ 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 ಕಳ್ಸೀರಿ ಮೊಳಕಾಲ್ಮ್ಯಾಗ ಯಾತಕ ಉಡಬೇಕು ಮಕಮಲ್ ಟೊಪ್ಪಿ ಮಮ್ಮ ತಲೆ ಮ್ಯಾಲ ಯಾತಕ ಇಡಬೇಕು ಒಪ್ಪು ಮಾಡೇನಿ ನಾ ಹಿಂಗ ನೋಡ್ತನ ಆಗಿ ನಾಟಿ ಬ್ಯೂಟಿ ಸೈಡಿನಿಂದ ತೇಟು ಸಿಡಿದೇವಿ ನಾವು ಚಡ್ಡಿ ಹಾಕ ಕಲ್ತಾಗಿಂದ ಪ್ರೀತಿ ಮಾಡೇವಿ ನೀವು ಬಂದಿರಂತ ನಿಯತ್ತು ಸ್ವಲ್ಪ ಸೈಡಿಗೆ ಇಟ್ಟಿದ್ವಿ ಇರ್ಲಿಲ್ಲ ಬಸಣ್ಣಿದ್ದ ಬಜಾರು ನಮ್ದ ಇವತ್ತು ಬಸಣ್ಣಿದ್ದ 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 ಸೌದೆ ಅದನ್ನೆಲ್ಲ ನೀನು ಹೊಡಿಬೇಕು. ಅಷ್ಟೊಂದು ಸೌದೆಯ ನಾನು ಒಬ್ಬನೇ ಹೊಡೆಯಬೇಕಾ? ಯಾಕೆ ಹೊಡಿಬೇಕು? ನೀನ್ ಹೊಡಿಲಿಲ್ಲ ಅಂದ್ರೆ ನಿನಗೆ ತಿನ್ನೋಕೆ ಊಟ ಕೂಡ ಕೊಡೋದಿಲ್ಲ. ನಾನು ಹೊಡಿಲೇಬೇಕು. ಹೊಡಿಲ್ಲ ಅಂದ್ರೆ ನಿನ್ಗೆ ತಿನ್ನೋಕೆ ಊಟ ಸಿಗೋದಿಲ್ಲ. ಈಗ ಕಾಲ ನನ್ನ ಕೈಲಿದೆ, ನಾನು ಹೇಳಿದ್ರಿಗೆ ಕೇಳ್ಬೇಕು. ರಾಜ, ಕಾಲ ಯಾರ ಕೈಯಲ್ಲೂ ಇಲ್ಲಪ್ಪ. ನಿನಗೆ ದುರಂಕಾರ ಹೆಚ್ಚಾಗಿದೆ. ಅದಕ್ಕೆ ತಕ್ಕ ಪಾಠವನ್ನು ಇದೇ ಕಾಲ ನಿನಗೆ ಕಲಿಸುತ್ತದೆ ಕಣೋ, ಕಲಿಸುತ್ತದೆ. ಪಾಠ
ಶಾಲೆಯಲ್ಲಿ ಓದುವಾಗಲೇ ನನಗೆ ಪಾಠ ತಲೆಗೆ ಎತ್ತಲಿಲ್ಲ, ಇನ್ನು ಕಾಲವೇನೋ ನನಗೆ ಪಾಠ ಕಲಿಸೋದು. ಏ ರಾಜಣ್ಣ, ಈ ಕೂದಲು ಸಹ ಅಲ್ಲಾಡ್ಸಕ್ಕಾಗೋದಿಲ್ಲ. ಯಾಕೆಂದ್ರೆ ರೂಪಾಯಿ ರಾಜನ ದರ್ಪಕ್ಕೆ ಅಂತ್ಯನೇ ಇಲ್ಲ. ಕೆಲಸ ನೋಡು. ಏನನ್ನು ನಿನ್ ಸ್ಥಿತಿ? ಒಟ್ಟಿಗೆ ಹಿಟ್ಟು ಸಿಕ್ಕಬೇಕಾದರೆ ನಾನು ಈ ಕೆಲಸವನ್ನು ಮಾಡಬೇಕು. ಅಣ್ಣ, 100 ಮಂದಿಗೆ ಕೆಲಸ ಕೊಟ್ಟ ಕೈಗಳು ನಿಂದು. ಇಂದು ಇದೇ ಕೈ ಕೆಲಸ ಮಾಡ್ತಿರೋದನ್ನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ ಅಣ್ಣ, ನೋಡಕ್ ಆಗ್ತಾ ಇಲ್ಲ. ಹಡಬೇಡ ಅರ್ಜುನ, ಹಡಬೇಡ. ನಮ್ಮ ಕೈಯಲ್ಲೂ ಏನಿಲ್ಲಪ್ಪ, ಎಲ್ಲ ಜಯ ದೇವರ ಮಹಿಮೆ. ಅವನು ಕೊಟ್ಟದ್ದು ನಾವು ಪ್ರೀತಿಯಿಂದ ಮಾಡ್ಬೇಕಪ್ಪ. ಅದೇ ಈ ಜೀವನವಪ್ಪ, ಈ ಜೀವನ. ನೀನು ಮನುಷ್ಯ ಅಲ್ಲ ಅಣ್ಣ, ದೇವರು. ನಿನ್ನಂತ ದೇವರಿಗೆ ಈ ಶಿಕ್ಷೆ ಕೊಟ್ಟ ಸೂರ್ಯನ ನಾನು ತುಂಡಾಗಿ ಕತ್ತರಿಸಾಕ್ತೀನಿ. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ಇದರಲ್ಲಿ ಸೂರ್ಯನದು ಏನು ತಪ್ಪಿಲ್ಲಪ್ಪ. ನಮಗಾಗದವರ ಚಾಡಿ ಮಾತಿನಿಂದ ಅವನು ಈ ರೀತಿ ನಡೆದುಕೊಳ್ಳುತ್ತಿದ್ದಾನಪ್ಪ, ನಡೆದುಕೊಳ್ಳುತ್ತಿದ್ದ. ನಿಜ, ನನಗೆ ರಾಜ ಮತ್ತು ಗಜೇಂದ್ರ ಮೇಲೆ ತುಂಬಾ ಅನುಮಾನ. ನಿಜ ಅರ್ಜುನ, ನಿಜ. ಆ ಕಟುಕರ ಕುತಂತ್ರವೇ ನಮ್ಮ ಮನೆತನ ಒಡೆಯಲು ಕಾರಣಪ್ಪ, ಕಾರಣ. ಅಷ್ಟೇ ಅಲ್ಲ ಅರ್ಜುನ, ನಿನ್ನತ್ತಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಏಡಿಯಲ್ಲಪ್ಪ, ಏಡಿಯಲ್ಲ. ಅವಳನ್ನು ಯಾರೋ ಕೊಲೆ ಮಾಡಿದ್ದಾರಪ್ಪ, ಕೊಲೆ ಮಾಡಿದ್ದಾರೆ. ಹೇಗಾದರೂ ಮಾಡಿ ಆ ಒಣ ಸಂಚನ್ನು ಕಂಡು ಹಿಡಿದು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಪ್ಪ, ಕೊಡಬೇಕು. ಅಣ್ಣ, ನೀನು ಒಪ್ಪಣೆ ಕೊಡೋಣ. ನನ್ನೊತ್ತಿಗೆ ಸಾವಿಗೆ ಕಾರಣರಾದವರು ಎಲ್ಲೇ ಇದ್ರು ಸಹ ಅವ್ರನ್ನ ಹುಡುಕಿ ಅವರ ರುಂಡನ್ನು ಚೆಂಡಾಡಿ ನನ್ನೊತ್ತಿಗೆ ಸಮಾಧಿ ಮೇಲೆ ರಕ್ತಾಭಿಷೇಕ ಮಾಡ್ತೀನಿ. ಕೊಡ್ತೀನಿ ಅಪ್ಪ, ಕೊಡ್ತೀನಿ. ಆದರೆ ಸೂರ್ಯನ ಪ್ರಾಣಕ್ಕೆ ಅಪಾಯವಾಗದಂತೆ ನಾವು ಕಾಪಾಡಬೇಕಪ್ಪ. ಧರ್ಮದ ತವರೂರಾಗಿದ್ದ ಈ ಅಣ್ಣನ ಅರಮನೆಯನ್ನು ಒಡೆದು ಸಂಚು ಹಾಕಲು ಆ ಕಟುಕರನ್ನು ಸರಿಯಾದ ಶಿಕ್ಷೆಯನ್ನು ಕೊಡಬೇಕಪ್ಪ, ಕೊಡಬೇಕು. ಆಯ್ತಣ್ಣ, ಆಯ್ತು. ಗಜೇಂದ್ರ ರಾಜ ಮುಗಿದ ಕಂಡ ಇವತ್ತಿಗೆ ನಿಮ್ಮ ಮಾಟ. ಅಣ್ಣ, ಬಾಣ ಹೋಗೋಣ, ಬಾ. ಅರ್ಜುನ, ಈ ಕೆಲಸ ಮುಗಿಯುವ ತನಕ ನಾನು ಇಲ್ಲೇ ಇರ್ತೀನಿ ಅಪ್ಪ. ನೀನು ಹೋಗಿ ಬಾ, ನಿನಗೆ ಜಯವಾಗಲಿ. ಆಯ್ತು, ನೀನು ಬರ್ತೀನಲ್ಲ, ನಾನು ಬರ್ತೀನಿ. ನಿಮ್ಮ
ನನ್ನ ಕೈ ಸೇರ್ಬೇಕು ಅಂದ್ರೆ ಈ ಕಾಂಚಾಳನ ಕರಾಮತನ ಆ ಶಿವಣ್ಣನ ಮೇಲೆ ತೋರಿಸ್ಬೇಕು. ಶಿವಣ್ಣ ಈ ಕಡೆನೆ ಬರ್ತಾ ಇದ್ದಾರೆ, ಬರ್ಲಿ. ಇವತ್ತು ಕಾಮುಕನ ಪಟ್ಟ ಕಟ್ತೀನಿ. ಏನಾಯ್ತಮ್ಮ, ಏನಾಯ್ತು? ನಡಿಯಮ್ಮ, ಹಾಗಾದ್ರೆ ಒಳಗಡೆ ಮಲಗಿಸುತ್ತೀನಿ. ಬೇಡ ಮಾವ, ಹೀಗೆ ನೀವು ಭುಜದ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸೂರ್ಯ ಸರಿಯಾಗಿ ಸಮಯಕ್ಕೆ ಬಂದು ಈ ಕಾಮುಕನಿಂದ ನನ್ನ ಮಾನ ಪ್ರಾಣನ ಇಲ್ಲ ಸೂರ್ಯ, ಇಲ್ಲ. ಏನ್ ಮಾತಾಡ್ತಾ ಇದೀಯಮ್ಮ? ಸುಳ್ಳು ಹೇಳ್ಬೇಡಮ್ಮ, ಸುಳ್ಳು ಹೇಳ್ಬೇಡ. ನಾನು ಯಾಕೋ ಸುಳ್ಳು ಹೇಳಿ ನಿನ್ ಜೊತೆ ಸರ್ಸ ಆಡ್ಬೇಕು ಅಂತ ಕರೆದಿದ್ದು ನೀನೇ ತಾನೇ? ಕಾಂಚನ, ಇದೆಲ್ಲ ಸುಳ್ಳು. ನಾನು ಆ ರೀತಿ ಮಾತಾಡಿಲ್ಲಪ್ಪ, ನಾನು ಆ ರೀತಿ ಮಾತಾಡಿಲ್ಲ. ಮಾವ, ಮಾತನ್ನ ಬದಲಾಯಿಸಕ್ ಹೋಗ್ಬೇಡಿ. ನೀನ್ ಅಂದಕ್ಕೆ ನಾನು ಸೋತಿದ್ದೀನಿ, ನನಗೆ ಸುಖ ನೀಡುವ ಅಂತ ಹೇಳಿದ್ರಿ, ಅದಕ್ಕೆ ನಾನು ಒಪ್ಪಿನಂದಿದ್ದಕ್ಕೆ ಬೇಡಮ್ಮ, ಬೇಡ. ಸುಳ್ಳು ಹೇಳಿ ನನ್ನ ಮೇಲೆ ಕಳಂಕವನ್ನು ತರಬೇಡಮ್ಮ, ತರಬೇಡ. ನಿನಗೆ ಕೈ ಮುಗಿತೀನಿ ತಾಯಿ, ನಿನಗೆ ಕೈ ಮುಗಿತೀನಿ. ನಡೆದ ಘಟನೆ ಏನೆಂದು ಸೂರ್ಯನಿಗೆ ಸತ್ಯ ಹೇಳಮ್ಮ, ಸತ್ಯ ಹೇಳು. ನೋಡ್ ಸೂರ್ಯ, ಇವನು ಸಾಮಾನ್ಯದನಲ್ಲ. ನೀನು ಬರೋದಕ್ಕಿಂತ ಮುಂಚೆ ನನ್ನ ಜೊತೆ ಸರ್ಸ ಆಡು ಅಂತ ಕರೆದವನು ನೀರು ಬಂದ್ಮೇಲೆ ಒಳ್ಳೆ ಅಂತ ನಟಿಸ್ತಾ ಇದ್ದಾನೆ. ಬಗ್ಗೆ ನನಗೆ ಗೊತ್ತಿಲ್ಲ ಕಾಂಚನ. ನನ್ನ ಎತ್ತ ತಾಯಿನ ಕಿತ್ಕೊಂಡದ್ದು ಸಾಧು ಅಲ್ಲದೆ ನನ್ನ ಹೆಂಡತಿಯನ್ನು ಕೆಡಿಸಲು ಬಂದಿರುವ ಕಾಮುಕ. ಸೂರ್ಯ, ನಾನು ಕಾಮುಕನಲ್ಲಪ್ಪ, ನಾನು ಕಾಮುಕನಲ್ಲ. ನಿನ್ನ ಅತ್ತಿಗೆಯನ್ನು ಬಿಟ್ಟು ಮಾತ್ರ ಹೆಣ್ಣನ್ನು ನಾನು ಕಣ್ಣೆತ್ತು ಸಹ ನೋಡಲಿಲ್ಲಪ್ಪ, ನೋಡಲಿಲ್ಲ. ನಿನ್ನ ಹೆಂಡತಿ ತಲೆ ತಿರುಗುತ್ತಿದೆ ಎಂದು ನಟಿಸಿ ಈ ರೀತಿ ನನ್ನ ಮೇಲೆ ಅಪರಾಧವನ್ನು ಹೊರಿಸಿದಳಪ್ಪ, ಹೊರಿಸಿದಳೆ. ಇವಳು ಒಳ್ಳೆಯವಳಲ್ಲಪ್ಪ, ನಮ್ಮ ಮನೆಯನ್ನು ಮುರಿಯಲು ಬಂದಿರುವ ಮನ ಮುರುಕಿಯಪ್ಪ. ನನ್ನ ಹೆಂಡತಿ ಬಂಗಾರ, ಇಂಥವಳಿಗೆ ಮನೆ ಮುರ್ತಿ ಅಂದ್ರೆ ಒದೆ ಒದೆ ಬೀಳ್ತ ಮಗನೇ, ಒದೆ. ಸೂರ್ಯ, ಒಡೆ ಬಡಿ ನನ್ನನ್ನ. ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸಿ ನೋಡಿ ಎಂದು ಹಿರಿಯರು ಹೇಳಿರುವ ಮಾತನ್ನು ಮರೆತು ಮನ ಮುಟ್ಟಿದ ಅಣ್ಣನ ಮೇಲೆ ಕೈ ಮಾಡಿದೆಯಲ್ಲೋ ಅಪ್ಪ ಸೂರ್ಯ, ಸಭ ನನಗೆ ಒಡೆ ಒಡೆ. ಆದರೆ ಈ ಮಳ್ಳಿಗೆ ನಿಂತಿರುವವಳು ಒಳ್ಳೆಯವಳಲ್ಲಪ್ಪ, ಇವಳು ರಾಕ್ಷಸಿ. ಶಿವಣ್ಣ, ನನಗೆ ಇಷ್ಟ ಇರ್ಲಿ. ಇವಳು ನಾನು ರಾಣಿ ಬಗ್ಗೆ ಒಂದು ಮಾತಾಡಿದ್ರೆ ನಿನ್ನ ಕತ್ತಿಸ್ಗೆ ಬಂದ್ಬಿಡ್ತೇನೆ. ಕೊಂದು ಬಿಡು ಸೂರ್ಯ, ನನ್ನನ್ನು ಕೊಂದು ಬಿಡು. ಕಾಮುಕನ ಪಟ್ಟ ಒತ್ತಿ ಕೊರಗುವುದಕ್ಕಿಂತ ಸಾಯುವುದ ಮೇಲಪ್ಪ, ಸಾಯುವುದ ಮೇಲು. ಹೆಂಡತಿಯ ಮಾತ ಕೇಳಿ ಧರ್ಮವಂತ ಅಣ್ಣನ ಮೇಲೆ ಕೈ ಮಾಡಿ ಧರ್ಮವಂತ ಅಣ್ಣನನ್ನು ಕೊಂದ ಎಂದು ಇಡೀ ಜಗತ್ತಿಗೆ ಗೊತ್ತಾಗಲಿ. ನನ್ನನ್ನು ಕೊಂದು ಬಿಡಪ್ಪ, ನನ್ನನ್ನು ಕೊಂದು ಬಿಡು. ಸೂರ್ಯ, ಮೊದಲು ಇವನನ್ನ ಈ ಮನೆಯಿಂದ ಹೊರಗಾಕು. ಇವನು ನೋಡ್ತಾ ಇದ್ರೆ ನನ್ಗೆ ತುಂಬಾ ಭಯ ಆಗ್ತಾ ಇದೆ. ಹೌದು ಕಾಂಚನ, ಇವನು ನನ್ನ ತಾಯಿ ಕೊಂದಂತೆ ನಮ್ಮನ್ನ ಕೊಂದ್ರು ಕೊಳ್ಬಹುದು.
ಈ ಹುಚ್ಚನ್ನ ಮನೆ ಬಿಡಿಸ್ಬೇಕು. ಸೂರ್ಯ 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 ನಾನು ಹುಚ್ಚನ ಹೆಂಡತಿಯ ಮಾತ ಕೇಳಿ ಒಡ ಹುಟ್ಟಿದ ಅಣ್ಣನಲ್ಲೇ ಹುಚ್ಚನ ಪಟ್ಟವ ಕಟ್ಟು ಬಿಟ್ಟೆ ಅಲ್ಲ. ಸಾರ್ಥಕವಾಯಿತು ಕಣ ಈ ನನ್ನ ಜನ್ಮ, ಸಾರ್ಥಕವಾಯಿತು. ನಾನು ಹುಚ್ಚ. ನಾನು ಹುಚ್ಚ. ಹೌದು, ನಾನು ಹುಚ್ಚ. ನಾನು ಹುಚ್ಚ. ನನಗೇಕೆ ಮನೆ ಮಠ, ನನಗೆ ಯಾರು ಇಲ್ಲ. ನಾನು ಒಬ್ಬ ಹುಚ್ಚ. ನಾನು ಹುಚ್ಚ. ಅಣ್ಣನ ಪರಿಸ್ಥಿತಿ ನೋಡಿ ನಾನು ಕರಳು ಹುಡುಗುಡ್ತಾ ಇದೆ ಕಣ. ನೋಡ್ರಿ, ಹಾಗೆಲ್ಲ ಕನಿಕರ ಪಡಬಾರ್ದು ಕಣ್ರಿ. ಇದೇ ಚಿಂತೆ ನಿಮ್ಗೆ. ಈ ಚಿಂತೆ ಮನಸ್ಸ ಹಾಗೆ ಈ ಮನೆ ಒಳಗೋಗ.
ಬಲುಹಿತವಾಗಿ ಸವಿಜೇನಾಗಿ ನಮ್ಮ ಜೀವನ ಚೆಲುವೆನು ನಗರೆ ಬಡಗುಮಾರ ಸಕ್ಕರೆ ನಿನ್ನ ಅಪ್ಪುಗೆಯಲ್ಲಿರುವ ದಂಪತಿಗಳಿಗೆ ನಮಸ್ಕಾರಗಳು. ಆ ರಘು, ಕಾಗದ ಪತ್ರಗಳು ರೆಡಿನಾ? ಯಾವ ಕಾಗದ ಪತ್ರಗಳು ರಾಜ? ಆಸ್ತಿಯನ್ನು ಬಿಟ್ಟು ಬರುವ ಕಾಗದ ಪತ್ರ. ನೀನು ಸಹಿ ಮಾಡುವುದು ಒಂದೇ ಬಾಕಿ. ನಾನೇ ಸಹಿ ಮಾಡಬೇಕು. ಆಸ್ತಿಯನ್ನು ಬಿಟ್ಟು ಕೊಡಲು ಆಸ್ತಿಯನ್ನ ಯಾಕೆ ಬಿಟ್ಕೊಡ್ಬೇಕು? ನಾವೆಲ್ಲ ಶ್ರೀಮಂತರಾಗಲು. ಇಲ್ಲ, ನಾನ್ ಬಿಟ್ಕೊಡೋದಿಲ್ಲ. ಬೇಡ ಬಿಡು, ನಾವ್ ಹೇಗ್ ಬಿಡಿಸ್ಕೋಬೇಕಂತ ಚೆನ್ನಾಗ್ ಗೊತ್ತು. ಕಾಂಚನ, ಇವ್ರು ಏನೇನೋ ಮಾತಾಡ್ತಾ ಇದ್ದಾರೆ. ನೀನಾದ್ರೂ ಹೇಳ ಒಂದ್ ಸ್ವಲ್ಪ ಅವ್ರಿಗೆ. ನಾನೇನಂತ ಹೇಳ್ರಿ, ನಿಮ್ಮ ಆಸ್ತಿನ ಇವ್ರು ಹೊಡೆಯೋದಕ್ಕೆ ಸಹಾಯ ಮಾಡ್ಕೊಡ್ತಾ ಇರೋಳೆ ನಾನು. ಮತ್ತೆ ನಾನು ಮದುವೆ ಆಗಿದ್ದು ಅದೆಲ್ಲ ಬರೀ ಸುಳ್ಳಷ್ಟೇ. ಈ ಆಸ್ತಿ ಎಲ್ಲ ನಮಗ್ ಸೇರಿದ್ಮೇಲೆ ನಾನು ನನ್ ರಘು ಮಾಮ ಇಬ್ರು ದೂರ ಹೋಗಿ ಮದುವೆ ಮಾಡ್ಕೊಂಡು ಹಾಯಾಗಿರ್ತೀವಿ. ಕಟ್ಕೊಂಡ್ ಗಂಡನ್ಗೆ ಮೋಸ ಮಾಡಕ್ಕೆ ನಿನಗೆ ಹೇಗೆ ಮನ್ಸು ಬಂತು? ಇದು ತಪ್ಪಲ್ವೇನೆ? ಯಾವುದು ತಪ್ಪು? ನನ್ನ ತಂದೆ ತಾಯಿಯನ್ನ ಊರಿನಿಂದ ಹೊರಾಕದ್ದು ತಪ್ಪ? ನಾನು ಮುಖದ ಮೇಲೆ ನಾನೇ ಎಸೆದು ನನ್ನನ್ನ ಬಿಕಾರಿ ಅನ್ನೋದು ತಪ್ಪ? ಸೊಮ್ನೆ ಸೈನ್ ಮಾಡೋ. ನಿಮ್ಗೆ ಸಹಿ ಮಾಡಲ್ಲ, ನಾನೇನೋ ಮೂರ್ಖನಲ್ಲ. ನೀನು ನಿಜವಾಗ್ಲೂ ಮುಟ್ಟಾಳ ಕಣಲೇ, ನಿಜವಾಗ್ಲೂ ಮುಟ್ಟಾಳ. ಆ ಶಿವಣ್ಣ ಕೊಲೆಗಾರನಲ್ಲ. ಅವನು ಅವನ ತಾಯಿಗೆ ವಿಷ ಕೊಟ್ಟಿವಿ, ಕೊಂದಿಲ್ಲ. ಅವನ ತಾಯಿ ಹೆರಿಗೆಯ ಸಮಯದಲ್ಲಿ ಸತ್ತಳು. ಆ ಶಿವಣ್ಣ ಕಾಮುಕನಲ್ಲ. ಅದು ಕಾಂಚನಾಳ ಕಟ್ಟು ಕತೆಗೆ ಬಲಿಯಾಗಿ ಮುಟ್ಟಾಳರಾದ ನಾ ಇದುವರೆಗೂ ಮೋಸ ಆಗಿರ್ಬೋದು, ಆದ್ರೆ ಇನ್ನು ಮುಂದೆ ನಾನ್ ಮೋಸ ಆಗೋದಿಲ್ಲ. ನಮ್ಮ ಆಸ್ತಿಯನ್ನು ಹೊಡೆಯಲು ಒಟ್ಟಾಗಿ ಸೇರುವ ನಿಮಗೆ ಪಟ್ಟೆ ಉಳಿ ನಾನಾಗಿ ಒಟ್ಟಾಗಿ ಕಟ್ಟುತ್ತೇನೆ ನಿಮ್ಮ ಸಮಾಧಿ ಕಟ್ಟೆ. ಸಮಾಧಿ ಕಟ್ಟೆ? ಎಂತೆಂತ ಸೂರ್ಯರಿಗೆ ಸಮಾಧಿ ಕಟ್ಟಿದ ನಾವು. ಹೀಗಿರುವಾಗ ನಮಗೆ ಸಮಾಧಿ ಕಟ್ಟುವುದು ಕನಸಿನ ಮಾತು. ಆಟ ಮಾಡಬೇಡ, ಸುಮ್ಮನೆ ಸರಿ ಮಾಡೋ, ಇಲ್ಲಾಂದ್ರೆ ಕಾಕಿಯ ಕೈವಾಡ ತೋರಿಸ್ಬೇಕಾಗುತ್ತೆ. ನನ್ನ ಮೇಲೆ ಒಂದ್ ಏಟ್ ಬಿದ್ರು ನಾನ್ ಶಿವಣ್ಣ ನಿಮ್ಮನ್ನ ಯಾರು ಉಳಿಸೋದಿಲ್ಲ. ಮೂರ್ಖ, ಆ ಶಿವಣ್ಣ ಹೋಚನಾಗಿ ಬೀದಿಲಿ ಅಲ್ಲಾಡ್ತಾ ಇದ್ದಾನೆ.
ನನ್ನ ಅಣ್ಣ ಯಾವ ಟೈಮಲ್ಲಿ ಸಾಯ್ತಾನೋ ಗೊತ್ತಿಲ್ಲ. ಇಲ್ಲ, ನನ್ನ ಅಣ್ಣ ಹುಚ್ಚನಲ್ಲ. ಶಿವಣ್ಣ ಅರ್ಜುನಣ್ಣ ನಾನು ಕಾಪಾಡ್ತಾರೆ. ಇರಲಿಕ್ಕೆ ಮನೆ ಇಲ್ಲದೆ ಬೀದಿ ಬೀದಿ ಸುತ್ತ ಇರುವನು ಆ ನಿನ್ನ ಶಿವಣ್ಣ, ನಿನ್ನ ಅರ್ಜುನ. ಗಜೇಂದ್ರ, ವಿಳಂಬ ಬೇಡ. ಕಾಂಚನ ನಾನು ಸೇರಿ ಸೂರ್ಯನ ಗುಪ್ತವಾದ ಸ್ಥಳದಲ್ಲಿಟ್ಟು ಅನ್ನ ನೀರು ಕುಡಿದು ಸಹಿ ಹಾಕ್ಸ್ಕೊಂಡು ಇವನನ್ನ ಸಾಯಿಸ್ಬಿಡ್ತೇವೆ. ಮೊದಲು ಆ ಕೆಲಸ ಮಾಡೋರಾಗ ನೀನು, ಮೊದಲು ಆ ಕೆಲಸ ಮಾಡು. ಬೆಳ್ಕೊಂಡೋಗಿ ನನ್ನ ಮಗನನ್ನ. ಬರ ಗಜೇಂದ್ರ, ನೀನು ಆ ಅರ್ಜುನ ಮತ್ತೆ ಶ್ರುತಿಯನ್ನ ಕೊಂದೆ ಆ ರಸ್ತೆಯಲ್ಲಿ ಹುಚ್ಚಿನಾಗಿ ಅಲಿತಿರ್ತಕ್ಕಂತಹ ಆ ಶಿವಣ್ಣನ ಮೇಲೆ ಲಾರಿ ಹಚ್ಚಿ ಸಾಯಿಸ್ಬಿಡು. ಓಕೆ, ನಾನು ಹೋಗಿ ಬರ್ತೀನಿ. ಆಮೇಲೆ ಆಸ್ತಿ ಪತ್ರನೆಲ್ಲ ತಗೊಂಡ್ ಬಾ. ಓಕೆ ಬಾಯ್. ರಾಜು, ಆಸ್ತಿಯನ್ನು ಹಂಚಿಕೊಳ್ಳಬೇಕೆನ್ನುವುದು ನಿನ್ನ ಆಸೆ. ನಿನ್ನನ್ನು ಕೊಂದು ಸಂಪೂರ್ಣ ಆಸ್ತಿಯನ್ನು ಎತ್ತಿ ಹಾಕಬೇಕೆನ್ನುವುದು ಏ ಗಜೇಂದ್ರನ ಆಸೆ. ನಿನ್ನ ಸಮಾಧಿಯ ಕಟ್ಟೆಯ ಮೇಲೆ ನನ್ನ ಸಿಂಹಾಸನವನ್ನಾಗಿ ಮಾಡಿಕೊಂಡು ಈ ಊರಿನಲ್ಲಿ ದರ್ಪದಿಂದ ಮೆರೆಯರಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ನಮ್ಗಿನ್ನೂ ಈ ವನವಾಸದಿಂದ ಯಾವತ್ತು ಮುಕ್ತಿ? ಮುಕ್ತಿ ಸಿಗೋ ಕಾಲ ಬಂದಾಯ್ತು. ಸಮಯ ಸಾಧಿಸಿ ಆ ದುಷ್ಟರಿಗೆ ಸಮಾಧಿಯನ್ನ ಕಟ್ತೀನಿ. ಅಲ್ಲಿವರೆಗೂ ಬರುವ ಕಷ್ಟಗಳನ್ನ ನಾವು ಎದುರಿಸಿ ನಿಲ್ಬೇಕು. ಅಲ್ಲ ಬಾವ, ಜಗತ್ತನ್ನ ಗೆಲ್ಲ ಸರ್ದಾರ ನನ್ನ ಜೊತೆ ಇರ್ಬೇಕಾದ್ರೆ ನನಗೇನ್ ಕಷ್ಟ ಹೇಳಿ ನೋಡೋಣ. ನಾನು ಅರಮನೆಯ ಯಜಮಾನ. ಹೌದು, ನಾನು ಅರಮನೆಯ
ಇಲ್ಲ ಬಾಬಾ, ಹಾಗೆ ಹೇಳ್ಬಿಡಿ. ನೀವು ಹುಚ್ಚ ಅಲ್ಲ. ಏನನ್ನ ಯಾರು ನೀವು? ನೀವೇಕ್ ನನ್ನನ್ನು ಮಾತಾಡಿಸ್ತಾ ಇದ್ದೀರಾ? ಬಾಬಾ, ನಾನ್ ಬಾಬಾ ನಿಮ್ಮ ಅಕ್ಕನ ಮಗಳು ಶ್ರುತಿ. ಹಾ, ನನಗೆ ಯಾವ ಅಕ್ಕನೂ ಇಲ್ಲ, ಯಾವ ತಂಗಿನೂ ಇಲ್ಲ. ನಾನು ಒಬ್ಬ ಹುಚ್ಚ. ಇಲ್ಲ, ಹಾಗೆ ಹೇಳ್ಬೇಡಿ ಬಾಬಾ. ನೀವು ಅಣ್ಣನ, ಈ ಅರಮನೆಗೆ ನೀವು ಅಣ್ಣ, ಹಾಗೆ ಹೇಳ್ಬಾರ್ದು. ನೋಡಿ ಪಾಪ, ಅವ್ರಿಗೆ ಆಘಾತವಾಗಿರೋದ್ರಿಂದ ಅವರಿಗೆ ಹುಚ್ಚಿಡಿದಿದೆ. ಈ ಅರಮನೆಗೆ ಅಣ್ಣನಾಗಿ ಎಷ್ಟೋ ಜನರಿಗೆ ಸಹಾಯ ಆಗಿದ್ದಾರೆ. ನಮ್ಮನ್ನೆಲ್ಲರೂ ಮಕ್ಕಳಂತೆ ಸಾಕಿ ಸಲಹಿದ್ದಾರೆ. ಆದ್ರೆ ಇವತ್ತು ಇಂಥ ದೇವರಂತಿರೋ ಬಾವಿಗೆ ಹೇಗೆ ಹುಚ್ಚಿಡಿತು, ಏನಾಯ್ತು ದೇವರ ನೀವು? ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ತು ಹೋಗಿದ್ದಾರಾ? ಹಾಗಾದ್ರೆ ಅಳಬೇಡಿ, ಏಕೆಂದ್ರೆ ದೇವ್ರಿಗೆ ಕೋಪ ಬಂದ್ಬಿಡ್ತದೆ, ಆಗ ನಿಮ್ಮನ್ನು ಸಾಯಿಸ್ಬಿಡ್ತದೆ. ಅಣ್ಣ, ಹಾಗೆಲ್ಲ ಮಾತಾಡ್ಬೇಡ. ನಾನು ನಿನ್ ತಮ್ಮಣ್ಣ, ನಿನ್ ತಮ್ಮ. ನನ್ನ ತಮ್ಮ? ಹೌದು, ನನ್ನ ತಮ್ಮ. ಇಲ್ಲ, ನೀನು ನನ್ನ ತಮ್ಮನಲ್ಲ. ಒಂದು ವಿಷಯ ಗೊತ್ತೇ? ನಾನು ನಿಮ್ಮ ಚಿಕ್ಕಮ್ಮನಿಗೆ ವಿಷ ಹಾಕಿಕೊಂಡೆ. ನಾನು ಕೊಂದಿಲ್ಲ. ನೋಡಿ, ಹಾಗೆಲ್ಲ ಹೇಳ್ಬಿಡಿ. ನೀವ್ ಯಾವತ್ತು ಯಾರಿಗೂ ವಿಷ ಹಾಕಿ ಕೊಂದವ್ರಲ್ಲ, ನೀವು ದೇವ ಮಾನವರು. ಹೌದು, ನೀವು ದೇವ ಮಾನವರು ಬಾವ. ಹಾಗೆಲ್ಲ ಇನ್ನೊಂದ್ಸಲಿ ಹೇಳ್ಬೇಡಿ. ನನ್ನ ಕೈ ಬಿಡು. ನನ್ನ ಹತ್ರ ಬಂದ್ರೆ ನಿನ್ನ ಕೆಡಿಸ್ಬಿಡ್ತೀನಿ. ಯಾಕೆಂದ್ರೆ ನಾನು ಒಬ್ಬ ಕಾಮುಕ. ಅಯ್ಯೋ, ಇವ್ರು ಯಾಕೆ ಈ ತರ ಮಾತಾಡ್ತಿದ್ದಾರೆ? ಏನ್ ಮಾಡೋದು ಇವಾಗ ಬಾಬಾ? ಎದುರು ಬೇಡ ಸುದ್ದಿ, ಎದುರು ಬೇಡ. ನೀ ನನ್ನ ಅಣ್ಣನನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ, ಚಿಕಿತ್ಸೆನೇ ಕೊಡಿಸ್ತೀನಿ. ಬನ್ನಿ ಬಾಬಾ, ಮನೆಗೆ ಹೋಗೋಣ. ನಾನು ಬರುದಿಲ್ಲ, ನನಗೆ ನನ್ನ ಅರಮನೆ ಬೇಕು. ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಶ್ರುತಿ, ನೀನು ಆಸ್ಪತ್ರೆ ಕರ್ಕೊಂಡು ನೋಡಿ. ನಾ ಬರುದಿಲ್ಲ, ನನಗೆ ಅರಮನೆ ಬೇಕು. ಅರಮನೆ ಬೇಕು. ಬರ್ತೀನಿ ಹಾಗಾದ್ರೆ. ಬರ್ತೀನಿ. ರಾಜ, ಈ ನನ್ನ ಅಣ್ಣನ ಸ್ಥಿತಿಯ ಕಾರಣನಾದ ನೀವೆಲ್ಲೇ ಅಡಗಿದ್ರು ಕೂಡ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಕಂಡ್ರೋ, ಸುಮ್ಮನೆ ಬಿಡೋದಿಲ್ಲ. ನಿಮ್ಮನ್ನ ಆ ದೇವ್ರ ಪಾದದ ಬಳಿ ಕಳಿಸ್ತಿಲ್ಲ. ನನ್ನ